ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತೂ ಚಿನ್ನ ಇದ್ದಂಗಿದೆ ನಿಜವಲ್ವೇ. ಮಣ್ಣು ನಿಮಗೆ ನೋಡಿದ್ರೆ ಒಂದು ಆನಂದ. ಜಾಗ ಕೂಡ ಅಷ್ಟೇ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಈ ಲ್ಯಾಂಡ್ ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಇದೆ. ಇವರೊಬ್ಬರು ಮಾತ್ರ ಮಾಡಿಲ್ಲ ಸ್ನೇಹಿತರೆ. ಹೋದ ಸಲ ಮಾಡಿದರು, ಸದ್ಯಕ್ಕೆ ಇವರೀಗ ಮಾರಬೇಕು ಅಂದ್ಬಿಟ್ಟು ಇವರು ಮಾಡಿಲ್ಲ. ನಿಮಗೆ ಜಾಗ ಮಾತ್ರ ನಿಜವಾಗ್ಲೂ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದೆ, ಸಾಲಿಡಾಗಿದೆ. ಎಲ್ಲ ರೀತಿಯಲ್ಲೂ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ. ಇಲ್ಲೆಲ್ಲ ನೀವು ಬೋರ್ ಹಾಕ್ತೀನಿ ಅಂತಂದರೆ 100 ರಿಂದ 150 ಅಡಿಗೆಲ್ಲ ಒಳ್ಳೆ ವಾಟರ್ ಸಿಗುವಂತಹ ಒಂದು ಜಾಗ ಇದು. ಇವರು 1 ಎಕರೆಗೆ 32 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. 32 lakhs per acre. ಅಂದರೆ ಜಾಗ ಚೆನ್ನಾಗಿದೆ. ನಾವು ಇವತ್ತು ಎಲ್ಲೇ ಹೋದ್ರೂ ಲ್ಯಾಂಡ್ ರೇಟ್ಗಳು ತುಂಬ ಗಗನಕ್ಕೆ ಹೋಯ್ತಾ ಇದ್ದಾವೆ. ಯಾವುದು ಕೂಡ ನಮಗೆ ಕಡಿಮೆ ಇಲ್ಲ ಸ್ನೇಹಿತರೆ. ನಾವು ಇರೋಷ್ಟು ನೋಡಿ, ಲ್ಯಾಂಡ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಯಾವ ಥರ ಕಾಣ್ತಾ ಇದೆ ಅಂತ, ತುಂಬ ಚೆನ್ನಾಗಿದೆ. ನಿಮಗೆ ಇದು ಬೆಂಗಳೂರಿಗೆ 140 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಕಿಲೋಮೀಟರ್, ಮೈಸೂರಿಗೆ 65 ಕಿಲೋಮೀಟರ್ ಆಗುತ್ತೆ. 75 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. 75 ಕಿಲೋಮೀಟ್ರು ಮೈಸೂರಿಗಾಗುತ್ತೆ. ಇಲ್ಲಿ ಸುತ್ತಮುತ್ತ ಬೆಳೆಯೋದೆಲ್ಲ ಕಬ್ಬು, ಅರಿಶಿನ, ಜೋಳ, ತರಕಾರಿಗಳು ಹಾಕ್ಕೊಂಡು ಬೆಳೀತಾರೆ. ಈರುಳ್ಳಿ, ಹೂಕೋಸು, ಈ ಥರ ಪ್ರತಿಯೊಂದು ಬೆಳೆನೂ ಬೆಳೀತಾರೆ. ಆದರೆ ಪ್ರತಿಯೊಂದು ಬೆಳೆನೂ ಬೆಳೀತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೀರಿನ ವಾತಾವರಣ ಚೆನ್ನಾಗಿದೆ, ಭೂಮಿ ವಾತಾವರಣ ಚೆನ್ನಾಗಿದೆ. ನಾವಿಲ್ಲಿ ಯಾವುದೇ ಫಸಲು ಹಾಕಿದ್ರೂ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಕಾನ್ಸೆಪ್ಟು ಈ ಕಡೆ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ 2 ಕಡೆ ಸ್ಟೇಟ್ ಹೈವೇಗಳು ಬರ್ತವೆ. ಒಂದು ಸ್ಟೇಟ್ ಹೈವೇ ಅಂತ ಬಂದರೆ ನಿಮಗೆ ಒಂದು 1.25 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಕಡೆ ಸ್ಟೇಟ್ ಹೈವೇ ಅಂತ ಬಂದರೂ ಸೇಮ್ ಡಿಟೋ 1.25 ಕಿಲೋಮೀಟ್ರ್. ನಿಮಗೆ ಇದು 25 ಅಡಿ ರಸ್ತೆ, ಮೆಟ್ಲಿಂಗ್ ರಸ್ತೆ. ಆದರೆ ಮೆಟ್ಲಿಂಗ್ ಆಗಿದ್ದಾವೆ. ನಿಮಗೆ ಈ ರೋಡನ್ನ ಮಾಡ್ತಾರೆ, ಯಾಕೆಂದರೆ ಇದು ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟಿವಿಟಿ ಇರೋದ್ರಿಂದ ಈ ರೋಡನ್ನ ಬೇಗ ತಾರ್ ರೋಡ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ನಮಗಿಲ್ಲಿ. ನಾವು ಕೂಡ ಈ ಥರ ತಗೊಂಡು ಒಂದು ಬೋರ್ ಹಾಕ್ಕೊಂಡು ಇಲ್ಲಿ ನಾವು ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಗಿಡಗಳು ಹಾಕೋಣ, ಇಲ್ಲ ಮಿಶ್ರ ಬೆಳೆಗಳನ್ನ ನಾವು ಬೆಳಿಬೋದು. ಇವತ್ತು ಎಲ್ಲೇ ಹೋದ್ರೂ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ನೀವು ಯಾವುದೇ ಕಾನ್ಸೆಪ್ಟ್ ತೊಗೊಂಡು ಪ್ರತಿಯೊಬ್ಬರು ಕೂಡ ಮಿಶ್ರ ಬೆಳೆಗಳನ್ನ ಬೆಳೆದು ಒಳ್ಳೆ ಹಣ ಸಂಪಾದನೆ ಮಾಡ್ತಿದ್ದಾರೆ. ನಾವು ಕೂಡ ಅಷ್ಟೇ ಸ್ನೇಹಿತರೆ. ನಾವು ಬೆಳೆ ಬೆಳೆಯೋದ್ರಿಂದ ನಾವು ಹಣ ಮಾತ್ರ ಅಲ್ಲ, ಆರೋಗ್ಯ ಕೂಡ ಸಂಪಾದನೆ ಮಾಡ್ಬೋದು. ಇದರಲ್ಲಿ ನಾವು ಒಂದು ಜಮೀನು ಅಂತಂದರೆ ನಾವು ಬರೀ ಬೆಳೆ ಬೆಳೀಲಿಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ನಮಗೆ ನಮ್ಮ ಹೆಲ್ತಿಂದ ಹಿಡಿದು ಮನಿವರೆಗೂ ಒಳ್ಳೆ ಬೆಳೆನ ಬೆಳೆದು ಹಣ ಸಂಪಾದನೆ ಮಾಡಲಿಕ್ಕೆ ಇರುವಂತಹ ಒಂದು ಭೂಮಿ. ಈ ಭೂಮಿಲಿ ಬಿಟ್ಟರೆ ನಾವು ಬೇರೆ ಇದರಲ್ಲಿ ಸಂಪಾದನೆ ಮಾಡೋದಷ್ಟು ಸುಲಭ ಅಲ್ಲ. ಸಂಪಾದನೆ ಮಾಡ್ಬೋದು, ಆರೋಗ್ಯ ಪಡ್ಕೊಳ್ಳೋದು ಸುಲಭ ಅಲ್ಲ. ಇವತ್ತು ನಾವು ಎಲ್ಲೇ ಹೋಗಲಿ, ಏನೇ ಮಾಡಲಿ, ಹೆಲ್ತ್ ಅಂತೂ ಫಸ್ಟು ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯ. ಇತ್ತೀಚೆಗೆ ಎಲ್ಲರೂ ಮೊಬೈಲ್ ನೋಡಿ ಬೇಗ ಕಣ್ಣು ಇದಾಯ್ತಾ ಇದ್ದಾವೆ. ಬೋನ್ಸ್ಗಳು ಕೂಡ ಅಷ್ಟೇ ಅಂಥ ಸ್ಟ್ರಾಂಗ್ ಏನು ಯಾರಿಗೂ ಇರ್ತಾ ಇಲ್ಲ. ನಾವು ಇದರಲ್ಲೂ ವರ್ಕ್ ಮಾಡಿದಾಗ, ನಾವು ಇಲ್ಲಿ ತರಕಾರಿಗಳನ್ನ ಬೆಳೆದು ನಾವು ಅದನ್ನು ಸ್ವತಃ ವಿವೇಕ್ಷಣ ಸಾವಯವ ಕೃಷಿ ಮಾಡಿ ಒಂದು ಮಾದರಿ ಆಗೋಣ ಬೇರೆಯವ್ರಿಗೂ. ಪ್ರತಿಯೊಂದೂ ಅಷ್ಟೇ. ನಾವು ಪ್ರತಿಯೊಂದು ದಿನನಿತ್ಯ ವಿಷಯಗಳನ್ನೇ ತಗೊಂಡ್ರೆ ಎಲ್ಲೇ ಆದರೂ ನಮಗೆ ಪೊಲ್ಯೂಷನ್ ಜಾಸ್ತಿ, ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ, ಈ ಥರ ಆಯ್ತಾಯಿದ್ದಾವೆ. ನಾವು ಅವುಗಳಿಂದ ಮುಕ್ತರಾಗಬೇಕು ಅಂತಂದರೆ ಲ್ಯಾಂಡ್ಲಿ ಆದಷ್ಟು ವರ್ಕ್ ಮಾಡೋಣ, ಅಚ್ಚುಕಟ್ಟಾಗಿ ಭೂಮಿಲಿ ನಾವು ಒಳ್ಳೆ ಬೆಳೆಯನ್ನು ಬೆಳೆಯೋಣ. ಪ್ರತಿಯೊಬ್ಬರು ಕೂಡ ಆರೋಗ್ಯದ ಕಡೆ ಗಮನ ಕೊಡೋಣ ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 63
60446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮಗೆ ರಸ್ತೆ ಅಂತೂ 25 ಅಡಿ ರಸ್ತೆ ಇದೆ, ರಸ್ತೆಗೇನು ತೊಂದರೆ ಇಲ್ಲ, ಪ್ರತಿಯೊಬ್ಬರು ಕೂಡ ಅನುಕೂಲವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಮ್ಮಂಥವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.